ಹಾಯ್ ಎಲ್ರಿಗೂ ವೀರನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೀನ್ಸ್ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಹಾಕ್ತಿದ್ದೀನಿ. ಈಗ ಉದ್ದಿನಬೇಳೆ ಹಾಕ್ತಿದ್ದೀನಿ ಮತ್ತು ಕಡಲೆಬೇಳೆ ಹಾಕ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದು. ಮತ್ತು ಈರುಳ್ಳಿ ಹಾಕ್ತಿದ್ದೀನಿ ಸ್ವಲ್ಪ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸಿಂಪಲ್ಲಾಗಿ ಮಾಡ್ಕೊಳೋಂಥ ಪಲ್ಯ ಇದು. ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಮತ್ತು ಧನಿಯಾ ಪೌಡ್ರು ಸ್ವಲ್ಪ. ಚೆನ್ನಾಗಿ ಸ್ವಲ್ಪ ಅದು ಎಣ್ಣೆಲಿ ಫ್ರೈ ಆಗಬೇಕು ಮಸಾಲೆ ಎಲ್ಲ. ಈಗ ಬೇಯಿಸಿಟ್ಕೊಂಡಿರೋಂಥ ಬೀನ್ಸು ಹಾಕ್ತಿದ್ದೀನಿ. ಸುಲಭವಾಗಿ ಮಾಡ್ಕೊಳೋ ಅಂಥ ಆಫೀಸ್ಗೆ ಹೋಗೋರಿಗೆ ಮತ್ತು ಸ್ವಲ್ಪ ಎಲ್ಲಾದರೂ ಕೆಲಸ ಇರೋರಿಗೆ, ಸ್ವಲ್ಪ ಜಲ್ದಿ ಮಾಡ್ಕೊಳೋ ಅಂಥವ್ರಿಗೆ ಈ ಪಲ್ಯ ಅನ್ನೋದು ಜಲ್ದಿ ಮಾಡ್ಕೋಬೋದು. ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು ಅದನ್ನು, ಮಸಾಲೆ ಮತ್ತು ಅದು ಬೀನ್ಸ್ ಎರಡೂ. ಪಲ್ಯ ರೆಡಿಯಾಗಿದೆ ಈಗ ನೋಡಿ. ಚಪಾತಿ ಮತ್ತು ಪಲ್ಯ ತಿನ್ನೋಕೆ ಚೆನ್ನಾಗಿರುತ್ತೆ.